10ನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನೋಡಿ, SSLC ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಂದರೆ ಬ್ಲೂ ಪ್ರಿಂಟ್ ಹೇಗಿದೆ ಈ ವರ್ಷದ ಅನ್ನೋದನ್ನು ನೋಡೋಣ. ನೋಡಿ, ಪ್ರಮುಖ ಅಂಶಗಳು ಅಂತ ಕೊಟ್ಟಿದ್ದು 2019 ಮತ್ತು 20ನೇ ಸಾಲಿನ ಮಾದರಿಯನ್ನು ಅನುಸರಿಸಿದೆ ಅಂತ ಹೇಳಿದ್ದಾರೆ. ಅಂದರೆ ಈಗ ಹಿಂದಿನ ವರ್ಷಗಳ ಮಾದರಿಯನ್ನು ಬಿಟ್ಟು ಈ ವರ್ಷ ಹೊಸದಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. ಇದರಲ್ಲಿ ಯಾವುದು ಮುಖ್ಯವಾಗಿದೆ, ಇಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಅಂತಿದ್ದಾವೆ. ಅವನ್ನ ನೋಡೋದಕ್ಕಿಂತ ಇಲ್ಲಿ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆ ಎಂದಲ್ಲಿ ಸ್ಮರಣೆ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ ಅಂತೆಲ್ಲ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಷ್ಟೆಷ್ಟು ಅಂಕ ಅಂತ. ಇನ್ನು ವಿಷಯಾನುಸಾರ ಪ್ರಾಮುಖ್ಯತೆ, ಗದ್ಯಕ್ಕೆ ಎಷ್ಟು, ಗದ್ಯಕ್ಕೆ ಪ್ರತಿಶತ 28 ಅಂದರೆ 28%, ದತ್ತ ಅಂಕಗಳು 28, ಪ್ರಶ್ನೆಗಳು ಎಷ್ಟು ಬರ್ತವೆ 13, ಪದ್ಯದಿಂದ 30, ದತ್ತ ಅಂಕಗಳು 30, ಪ್ರಶ್ನೆಗಳು 11. ನೋಡಿ, ನೀವು ಇಲ್ಲಿ ಗಮನಿಸಬೇಕಾದಂದರೆ ಗದ್ಯಕ್ಕೆ 28 ಅಂಕಗಳು, ಪದ್ಯಕ್ಕೆ 30 ಅಂಕಗಳು. ಅಂದರೆ ಗದ್ಯಕ್ಕಿಂತ ಪದ್ಯಕ್ಕೆ 2 ಅಂಕಗಳು ಜಾಸ್ತಿ ಇದ್ದಾವೆ. ಇನ್ನು ಪಠ್ಯಪೂರಕ ಅಧ್ಯಯನ ಅದಕ್ಕೆ 9% ಅಂದರೆ 9 ಅಂಕ ಅದಕ್ಕೆ ಇದೆ. ಅಂದರೆ ಟೋಟಲ್ ಒಟ್ಟು 100 ಅಂಕಗಳು ಇರೋದರಿಂದ ಇಲ್ಲಿ ಪ್ರತಿಶತ ಬಂದಿದ್ದೇನೆ, ಇಲ್ಲಿ ದತ್ತ ಅಂಕಗಳಲ್ಲೂ ಕೂಡ ಬಂದಿದೆ. ಇನ್ನು ಅಪಠಿತ ಗದ್ಯ, ವ್ಯಾಕರಣಾಂಶಗಳು, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆಗೆ 29. ಇದು ಯಾವ ರೀತಿ ಅನ್ನೋದನ್ನು ನಾವು ಇನ್ನೂ ವಿವರವಾಗಿ ನಾವು ಮುಂದೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಒಟ್ಟಾರೆ 29 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ ಇಲ್ಲಿ. ಇನ್ನು ವ್ಯಾಕರಣಾಂಶಗಳು ಏನೇನು ಅನ್ನೋದನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ. ನೋಡಿ, ವ್ಯಾಕರಣಾಂಶಗಳಲ್ಲಿ ಏನೇನನ್ನು ನೀವು ಗಮನಿಸಬೇಕು ಅಂದರೆ ವರ್ಣಮಾಲೆ. ನೋಡಿ, ವರ್ಣಮಾಲೆ, ನಾಮಪದಗಳು, ಸರ್ವನಾಮಗಳು, ವಿಭಕ್ತಿ ಪ್ರತ್ಯಯಗಳು, ಹಳಗನ್ನಡ ಮತ್ತು ಹೊಸಗನ್ನಡ, ಕಾರಕಗಳು, ಕ್ರಿಯಾಪದಗಳು, ಕರ್ತರಿ ಕರ್ಮಣಿ ವಾಕ್ಯ, ಸಂಧಿಗಳು, ಸಮಾಸಗಳು, ಅನ್ಯ ದೇಶ ಪದಗಳು, ತತ್ಸಮ ತದ್ಭವ ಪದಗಳು, ಗ್ರಾಂಥಿಕ ರೂಪಗಳು, ದ್ವಿರುಕ್ತಿ ಮತ್ತು ಜೋಡಿ ಪದಗಳು, ಜೋಡು ನುಡಿ, ಅವ್ಯಯಗಳು, ಕೃದಂತಗಳು, ತದ್ದಿದ್ದಾಂತಗಳು, ವಾಕ್ಯ ಪ್ರಭೇದಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಹೊಸಗನ್ನಡ ರೂಪ, ಛಂದಸ್ಸು, ಅಲಂಕಾರ. ಒಟ್ಟು ಇಷ್ಟು ಒಂದು ವ್ಯಾಕರಣಾಂಶಗಳಲ್ಲಿ ಇಷ್ಟನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಪ್ರಶ್ನಾನುಸಾರ ಅಂಕಗಳ ಹಂಚಿಕೆ. ಅತಿ ಕಿರು ಅಂಕಗಳು ಉತ್ತರಗಳು ಅಂದರೆ 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? ಒಟ್ಟು 7, ಪ್ರತಿಶತ 7 ಅಂದರೆ ದತ್ತ ಅಂಕಗಳು 7, ಪ್ರಶ್ನೆಗಳ ಸಂಖ್ಯೆ 7, ಅಪೇಕ್ಷಿತ ಸಮಯ 15 ನಿಮಿಷ. ಇನ್ನು ಕಿರು ಉತ್ತರಗಳು, ಶಾರ್ಟ್ ಆನ್ಸರ್ಸ್, 2 ಅಂಕದ ಪ್ರಶ್ನೆಗಳು 20 ಇರ್ತವೆ. ದೀರ್ಘ ಉತ್ತರಗಳು 3 ಅಂಕದ ಪ್ರಶ್ನೆಗಳು 33 ಇರ್ತವೆ. ಇನ್ನು ದೀರ್ಘ ಉತ್ತರಗಳು 4 ಅಂಕಗಳ ಪ್ರಶ್ನೆಗಳು 2, ಅವು 20, 20%, ಇದು ಪ್ರತಿಶತ 33%. ದೀರ್ಘ ಉತ್ತರಗಳು 5 ಅಂಕಗಳ ಪ್ರಶ್ನೆಗಳು 10. ಇನ್ನು ಪ್ರಶ್ನೆಗಳ ಸಂಖ್ಯೆ ಎಷ್ಟೆಷ್ಟಿರ್ತವೆ ಅನ್ನೋದನ್ನು ಕೂಡ ಇಲ್ಲಿ 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ 10, 2 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ 10, ಹೀಗೆ. ಇದನ್ನು ಇನ್ನೂ ಡಿಟೇಲಾಗಿ ನಿಮ್ಗೆ ಮುಂದೆ ಗೊತ್ತಾಗ್ತದೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಅನ್ನೋದು. ಇಲ್ಲಿ ನೀಲನಕಾಶೆಯಲ್ಲಿ ಪ್ರಶ್ನೆಗಳ ವಿಧಗಳನ್ನು ಈ ಮೇಲಿನಂತೆ ವಸ್ತುನಿಷ್ಠ, ಅತಿ ಕಿರು ಉತ್ತರ. ನೋಡಿ, ನೀಲನಕಾಶೆಯಲ್ಲಿ ಪ್ರಶ್ನೆಗಳ ವಿಧಗಳನ್ನು ಈ ಮೇಲಿನಂತೆ ವಸ್ತುನಿಷ್ಠ, ಅತಿ ಕಿರು ಉತ್ತರ ಮತ್ತು ದೀರ್ಘ ಉತ್ತರ ಎಂದು 6 ವಿಧಗಳಲ್ಲಿ ತೋರಿಸುವ ರೂಢಿ ಇದ್ದು, ವಸ್ತುನಿಷ್ಠ ಪ್ರಶ್ನೆಗಳು ಬಹು ಆಯ್ಕೆ ಹಾಗೂ ಸಂಬಂಧಿ ಪದಗಳ 1 ಪದದ ಉತ್ತರಗಳಾಗಿದ್ದು, ನೋಡಿ, ಕಿರು ಉತ್ತರ 1 ಅಂಕದ 1 ವಾಕ್ಯದ ಉತ್ತರ, ಕಿರು ಉತ್ತರ 2ರಲ್ಲಿ 2 ಅಂಕದ 2-3 ವಾಕ್ಯಗಳ ಉತ್ತರ, ದೀರ್ಘ ಉತ್ತರಗಳಲ್ಲಿ 3 ಅಂಕಗಳ ಪ್ರಶ್ನೆಗಳು, ದೀರ್ಘ ಉತ್ತರಗಳಲ್ಲಿ 4 ಅಂಕಗಳ ಪ್ರಶ್ನೆ ಮತ್ತು ದೀರ್ಘ ಉತ್ತರದಲ್ಲಿ 5 ಅಂಕದ ಪ್ರಶ್ನೆಗಳು. ಇನ್ನು ಕಠಿಣತೆಯ ಮಟ್ಟ ಪ್ರಶ್ನೆ ಪತ್ರಿಕೆ ನೋಡಿ, ಸುಲಭ 30% ಸುಲಭ ಇರ್ತದೆ, ಸಾಧಾರಣ 50%, ಕಠಿಣ 20%. ಅಂದರೆ ಕಠಿಣ ಇರೋದು 20%. ಇನ್ನು ಪ್ರಶ್ನೆಗಳ ಸ್ವರೂಪ ಇಲ್ಲಿ ನೋಡಿ, ನೀವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೋದು. ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ 6 ಪ್ರಶ್ನೆಗಳು, ಸಂಬಂಧಿ ಪದ ಬರೆಯುವುದು 1 ಅಂಕದ 4 ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸುವುದು 1 ಅಂಕದ 7 ಪ್ರಶ್ನೆಗಳು, ಇವೆಲ್ಲ 1 ಅಂಕದ ಪ್ರಶ್ನೆಗಳು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸುವುದು 2 ಅಂಕಗಳ 10 ಪ್ರಶ್ನೆಗಳು,
5-6 ವಾಕ್ಯಗಳಲ್ಲಿ ಉತ್ತರಿಸುವುದು 3 ಅಂಕಗಳ 11 ಪ್ರಶ್ನೆಗಳು. 8-10 ವಾಕ್ಯಗಳಲ್ಲಿ ಉತ್ತರಿಸುವುದು 4 ಅಂಕಗಳ 5 ಪ್ರಶ್ನೆಗಳು. ಇನ್ನು ಪತ್ರ ಪ್ರಬಂಧ, ಇನ್ನು ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗು, ವಿಸ್ತಾರವಾಗಿ ಉತ್ತರಿಸುವುದು 5 ಅಂಕಗಳ 2 ಪ್ರಶ್ನೆಗಳು. ಒಟ್ಟು ಟೋಟಲ್ಲಾಗಿ ಎಷ್ಟು ಪ್ರಶ್ನೆಗಳಾದವು? 45 ಪ್ರಶ್ನೆಗಳಾದವು. 45 ಪ್ರಶ್ನೆ ಮತ್ತು 100 ಅಂಕ ಅದು. ಇಲ್ಲಿ ಯಾವ್ಯಾವುದು ಅನ್ನೋದನ್ನು, ಯಾವ ರೀತಿ ಅನ್ನೋದನ್ನು ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ನೀಲನಕಾಶೆ 2024-25. ಇಲ್ಲಿ ನೋಡಿ, ಯಾವ ಪಾಠದಿಂದ ಎಷ್ಟು ಅನ್ನೋದನ್ನು ಇಲ್ಲಿ ಸ್ಪಷ್ಟನೆಯನ್ನು ಮಾಡಿಲ್ಲ ಅವರು. ಇಲ್ಲಿ ಎಲ್ಲವನ್ನು ಖಾಲಿ ಬಿಟ್ಟಿದ್ದಾರೆ. ಯಾವ ಪಾಠದಿಂದ ಎಷ್ಟು ಅನ್ನೋದು ಇಲ್ಲ ಇಲ್ಲಿ. ಇನ್ನು ವಿಷಯಾನುಸಾರ ಪ್ರಾಮುಖ್ಯತೆ ಈಗಾಗಲೇ ಹೇಳಿದೆ ನಾನು. ಗದ್ಯದಿಂದ 28 ಅಂಕ, ಪದ್ಯದಿಂದ 30 ಅಂಕ, ಪಠ್ಯಪೂರ್ವಕ ಅಧ್ಯಯನದಿಂದ 9, ಅಪಠಿತ ಗದ್ಯದಿಂದ 4, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಇವಕ್ಕೆಲ್ಲ 29. ಪ್ರಶ್ನೆಗಳ ವಿಧಗಳು ಈಗಾಗಲೇ ನಾವು ನೋಡಿದ್ವಿ. ಕಿರು ಉತ್ತರಗಳು 1, ಕಿರು ಉತ್ತರಗಳು 2, ದೀರ್ಘ ಉತ್ತರಗಳು, ಇದರಲ್ಲಿ 3 ವಿಧ ಮಾಡಿದ್ದಾರೆ. ಯಾವ ರೀತಿ ಪ್ರಶ್ನೆಗಳನ್ನು ವಿಂಗಡಿಸಿದ್ದಾರೆ, ಅಪೇಕ್ಷಿತ ಸಮಯ ಎಷ್ಟು ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಒಟ್ಟು ನಿಮಗೆ 3 ತಾಸು 15 ನಿಮಿಷ ಸಿಗ್ತಿದೆ. ಅಂದರೆ ನೀವು ಯಾವ ಉತ್ತರಗಳನ್ನು ಎಷ್ಟು ನಿಮಿಷದಲ್ಲಿ ಬರೆದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದೆ ಅನ್ನೋದನ್ನು ಇಲ್ಲಿ ನೀವು ಕಂಡುಕೋಬಹುದು. ಪ್ರಶ್ನೆ ಪತ್ರಿಕೆ ಅಂಕ ವಿತರಣೆ ಅದನ್ನೇ ಪದೇ ಪದೇ ಕೊಟ್ಟಿದ್ದಾರೆ. ಗದ್ಯಕ್ಕೆ ಎಷ್ಟು, ಪದ್ಯಕ್ಕೆ ಎಷ್ಟು ಅನ್ನೋದನ್ನು ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಕೂಡ ಕಾಲಮ್ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ. ವಸ್ತುನಿಷ್ಠ, ಬಹು ಆಯ್ಕೆ, ಸಂಬಂಧೀಕರಿಸಿ ಬರೆಯುವುದು, 1 ವಾಕ್ಯದ ಉತ್ತರ, 3-4 ವಾಕ್ಯಗಳ ಉತ್ತರ, ಕವಿಕೃತಿ ಪರಿಚಯ, ಛಂದಸ್ಸು, ಅಲಂಕಾರ, ಗಾದೆಗಳು. ನೋಡಿ, ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಯಾವುದಕ್ಕೆ ಎಷ್ಟು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಂಠಪಾಠಕ್ಕೆ 4 ಅಂಕ. 5-6 ವಾಕ್ಯಗಳ ಉತ್ತರ ಸಂದರ್ಭ ನೋಡಿ, ಅದಕ್ಕೆ 18 ಅಂಕ ಇದೆ ಇಲ್ಲಿ. ಅಪಠಿತ ಗದ್ಯ, ಪತ್ರಲೇಖನ, ಪ್ರಬಂಧ, ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕ ವಿತರಣೆ. ನೋಡಿ, ಎಲ್ಲವನ್ನು ಬಿಡಿಸಿ ಇಲ್ಲಿ ಪದೇ ಪದೇ ನೀಡಲಾಗಿದೆ. 1 ಅಂಕದ 10 ಪ್ರಶ್ನೆ, 1 ಅಂಕದ 7 ಪ್ರಶ್ನೆ ಯಾವ ರೀತಿ ಎದರಿಂದ ಬರ್ತವೆ ಅನ್ನೋದು, ಬಹು ಆಯ್ಕೆ, ಸಂಬಂಧೀಕರಿಸುವುದು. ಈಗ 1 ವಾಕ್ಯದಲ್ಲಿ ಉತ್ತರಿಸುವುದರಲ್ಲಿ ಗದ್ಯದಿಂದ ಎಷ್ಟು ಬರ್ತವೆ, ಪದ್ಯದಿಂದ ಎಷ್ಟು ಬರ್ತವೆ ಮತ್ತು ಪೂರಕ ಅಧ್ಯಯನದಿಂದ ಎಷ್ಟು ಬರ್ತವೆ ಅನ್ನೋದನ್ನು ಕೊಡಲಾಗಿದೆ. 3-4 ವಾಕ್ಯಗಳಲ್ಲಿ ಉತ್ತರಿಸುವಲ್ಲಿ ಗದ್ಯದಿಂದ ಎಷ್ಟು, ಪದ್ಯದಿಂದ ಎಷ್ಟು, ಪೂರಕ ಅಧ್ಯಯನದಿಂದ ಎಷ್ಟು. ಅಂದರೆ ಈ ಪಾಠದಿಂದ ಇಷ್ಟು ಅಂತ ಕೊಟ್ಟಿಲ್ಲ, ಆದರೆ ಒಟ್ಟು ಗದ್ಯದಿಂದ, ಪದ್ಯದಿಂದ, ಪೂರಕ ಅಧ್ಯಯನದಿಂದ ಎಷ್ಟೆಷ್ಟು ಬರ್ತವೆ ಅನ್ನೋದನ್ನು ಕೊಡಲಾಗಿದೆ ಇಲ್ಲಿ. ಎಲ್ಲ ಬಗೆಯ ಪ್ರಶ್ನೆಗಳಿಗೂ ಕೂಡ ಆ ರೀತಿ ಒಂದು ಗದ್ಯ, ಪದ್ಯ, ಪೂರಕ ಅಧ್ಯಯನ ಎಷ್ಟೆಷ್ಟು ಬರ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ನೋಡಿ, 8-10 ವಾಕ್ಯಗಳಲ್ಲಿ ಉತ್ತರಿಸುವುದು, ಕಂಠಪಾಠ, ಸಾರಾಂಶ. ನೋಡಿ, 1 ಪತ್ರಲೇಖನ, 1 ಪ್ರಬಂಧ, 2ಕ್ಕೂ 5-5 ಅಂಕ. ಒಟ್ಟಿಗೆ ಈಗ ಪ್ರಥಮ ಭಾಷೆ ಕನ್ನಡದ ಒಂದು ಬ್ಲೂ ಪ್ರಿಂಟನ್ನು 2024-25 ಬ್ಲೂ ಪ್ರಿಂಟನ್ನು ನಾವು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟನ್ನು ನಾವು ನೋಡೋಣ ಮುಂದಿನ ವಿಡಿಯೋಗಳಲ್ಲಿ.